Okay, let's go. ನಮಸ್ಕಾರ ಕರುನಾಡು, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಪಾರ್ಟ್ 2 ತಮಿಳ್ನಾಡು ಟ್ರಿಪ್ಪಿಂದು ಬ್ಲಾಗ್ ಕಂಟಿನ್ಯೂ ಮಾಡೋಣ. ನಾನು ಹಾಗೆ ಊಟ ಎಲ್ಲ ಆಯಿತು. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಕೂತ್ಕೊಂಡಾಗ ಕಾರಲ್ಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕಾಲು ಎಳಿತಾ ಇದ್ದೆ, ಫೋನಲ್ಲಿ ಇರ್ತಾರೆ ಅಂತ. ಯಾವಾಗ ನೋಡಿದ್ರು ಫೋನ್. ಗೈಸ್, ನಿಮ್ಮ ಹಸ್ಬೆಂಡ್ಸು ಹೀಗೆ ಇದ್ದಾರೆ ಹೇಳಿ? ಮದುವೆ ಆಗಿರುವಂತಹ ಹೆಂಗಸರೆಲ್ಲರೂ ಈ ಥರನೇ ಮಾಡ್ತಾರೆ ಅಂತ ಹೇಳಿ. ಸ್ವಲ್ಪ ನನಗಂತೂ ಮದುವೆಗಿಂತ ಮುಂಚೆ ಗೈಸ್ ನೋಡಬೇಕಿತ್ತು, ಬಟ್ ಆದರೆ ಈಗ ಫೋನ್ ಆಯಿತಾ, ಅವರಾಯ್ತಾ, ನಿದ್ದೆ ಆಯಿತಾ, ಅಷ್ಟೇ ಗೈಸ್. ಆದರೆ ಬಟ್ ಅದರಲ್ಲೂ ಜಾಲಿಯಾಗಿರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಮತ್ತು ಆಮೇಲೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಗೈಸ್, ಅದಕ್ಕೆ ಓಕೆ. ಹಾಗೆ ಮುಗಿಸ್ಕೊಂಡು ನಾವು ಇನ್ನೇನು ಅಲ್ಲಿಂದ ಊಟ ಆಗಿದೆ, ತಮಿಳ್ನಾಡಿಗೆ ಹೊರಟ್ವಿ. ಮತ್ತು ಕಾಂಜೀಪುರಂ ಹೋಗಬೇಕಿದ್ದಿದ್ದು ನಮ್ಮ ಪ್ಲೇಸು. ಬಟ್ ಹೋಗೋ ದಾರಿಯಲ್ಲಿ ಆ ಮಳೆಗೂ ಕರಳು ಹೋಗೋಕ್ಕೂ ವೆದರ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಗೈಸ್, ಅಷ್ಟು ಚೆನ್ನಾಗಿತ್ತು. ಆಗ ಹೋಗ್ತಾ ಒಂದು ದಾರಿಯಲ್ಲಿ ಮುರುಘರ ಟೆಂಪಲ್, ಆ್ಯಕ್ಚುಲಿ ವೇಲೂರು ಕೇಳಿದೆ ನಮ್ಮ ಮಾವನಿಗೆ, ಲೇಟ್ ಆಗಿಬಿಟ್ಟಿತ್ತಲ್ಲ. ಸೊ ಹಾಗಾಗಿ ಅದೇ ಗ್ಯಾಪಲ್ಲಿ ಸ್ವಲ್ಪ ನೈಸ್ ಹೊಡೆದು ಕೂಲ್ ಮಾಡಿಬಿಡೋಣ ಅಂತ ಒಂದು ಮುರುಘರ ಟೆಂಪಲಿಗೆ ಕರ್ಕೊಂಡೋದ್ರು. ಸಖತ್ತಾಗಿತ್ತು. ಆ ಸ್ಟ್ಯಾಚು ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದರು. ತುಂಬ ಖುಷಿಯಾಯಿತು ನಮಗೆ ನೋಡಿದಾಗ. ದೂರದಿಂದ ಅಷ್ಟು ಅನಿಸ್ಲಿಲ್ಲ, ಬಟ್ ಹತ್ತಿರ ಹೋದಾಗ ಮಾತ್ರ ಯಪ್ಪ ಇದಾಗೋಗ್ಬಿಟ್ವಿ, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಏನಾದರೂ ತಿಂದ್ಕೊಂಡು ಹಂಗೆ ನೋಡಿಕೊಂಡು ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಅಲ್ಲೂ ಸೇಮ್, ಎಲ್ಲೇ ಆದರೂ ಗುಡ್ಡೆಕಲ್ಲು ಮುರುಘರ ದೇವಸ್ಥಾನ ಅಂದರೆ ಗೈಸ್ ಸ್ವಲ್ಪ ನಡಿಲೇಬೇಕಾಗುತ್ತೆ. ಮೇಲ್ಗಡೆ ಇರುತ್ತೆ ಯಾವಾಗೂ ಟಾಪಲ್ಲಿ ಗುಡ್ಡದ ಮೇಲೆ. ಅದ್ರ ಸ್ಟೋರಿ ಬೇಕು ಅಂದರೆ ಹೇಳಿ ಒಂದಿನ ಹೇಳ್ತೀನಿ, ಮುರುಘನ್ ಸ್ಟೋರಿ. ಹಾಗೇ ನಡೀತಾ ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅದನ್ನು ಮುಗಿಸ್ಕೊಂಡು ನಾವು ಆಮೇಲೆ ಮೇಲ್ಗಡೆ ಸ್ಟ್ಯಾಚು ಸಪ್ರೇಟಾಗಿದೆ, ಸ್ಟ್ಯಾಚು ಹತ್ರ ಹೋಗಿದ್ದು ನಾವು. ಸ್ಟ್ಯಾಚು ನೋಡಿದ ತಕ್ಷಣ ಎಲ್ಲರೂ ಕಳೆದೋಗ್ಬಿಟ್ವಿ, ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆಯಿತು. ನಂಗೆ ಆ್ಯಕ್ಚುಲಿ ತಿರುಚೆಂದೂರು ಹೋಗಬೇಕು ಮುರುಘನ್ ದೇವಸ್ಥಾನಕ್ಕೆ ಅಂತ ಭಾರಿ ಆಸೆ ಇತ್ತು. ಆ್ಯಂಡ್ ಇದನ್ನು ನೋಡಿದೆ, ಸ್ವಲ್ಪ ಖುಷಿ ಆಯಿತು ನಂಗೆ. ಆ್ಯಕ್ಚುಲಿ ಕಾರಲ್ಲಿ ಮಾತಾಡ್ತಾ ಇದ್ವಿ ಈ ಥರ ತಿರುಚೆಂದೂರು ಒಂದು ಸರಿ ಹೋಗೋಣ ಅಂತ. ನೋಡಿದ್ರೆ ಮುರುಘರ ದರ್ಶನ ಕೂಡ ಆಯಿತು ಅವತ್ತಿನ ದಿನವೇ, ತುಂಬ ಖುಷಿ ಆಯಿತು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ಕಾಂಜೀಪುರಮಲ್ಲಿ ನಮ್ಮ ಅತ್ತೆಯವರ ತಮ್ಮನ ಮನೆಗೆ ಹೋಗಿದ್ದು. ಆ ಮನೆಗೆ ಹೋಗಿ ಇಳಿದಿದ್ದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಅದೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಗ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನಾನು ಅಲ್ಲಿ ಇಳಿದ ಮೇಲೆ ಅವ್ರ ಮನೇಲಿ ಸ್ಯಾರಿ ನೇಯ್ತಾರೆ ಗೈಸ್. ಕಾಂಜೀಪುರಂ ಸ್ಯಾರಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಫೇಮಸ್ ಅಂತ. ಕಾಂಜೀಪುರಂ ಸ್ಯಾರಿನ ಅವರು ಮನೆಯಲ್ಲೇ ನೇಯ್ತಾರೆ. ಹೇಗೆ ಬೆಳಗಾಂ ಸೈಡೆಲ್ಲ ಇರುತ್ತಲ್ಲ ಆ ಥರ ಅವ್ರ ಮನೇಲಿ ಕೂಡ ಏನೇ ಅಂದರೂ ಸ್ಯಾರಿ 15,000 ಮೇಲೆ ಇರೋವಂಥ ಸ್ಯಾರಿಗಳೇ ನೇಯೋದಲ್ಲಿ. ಕಾಂಜೀಪುರಂ ಸಿಲ್ಕ್ ಸ್ಯಾರೀಸ್ ಗೊತ್ತಿರುತ್ತೆ ನಿಮಗೆಲ್ಲ, ರೇಷ್ಮೆ ಸ್ಯಾರೀಸು ಎಷ್ಟು ದಪ್ಪ ಎಷ್ಟು ತಿಕ್ಕಾಗಿತ್ತು ಅಂದರೆ ಅದು ಆ್ಯಕ್ಚುಲಿ. ಮತ್ತು ಮೇಲೆ ನೋಡಿದೆ, ನಾನು ಅಂದ್ಕೊಂಡೆ ಮೇಲ್ ಸ್ಯಾರಿ ಅಂತ. ನೋಡಿದ್ರೆ ಅವ್ರು ಮೇಲ್ಗಡೆ ಮಾಡ್ತಿದ್ದಿದ್ದು ಅದು ಒಳಗಡೆ ಪರ್ದೆ, ಇನ್ನು ಕೆಳಗಡೆ ನಾವು ಮೇಲ್ಗಡೆ ಹಾಕೋ ಪರ್ದೆ ಇದು ಕೆಳಗಡೆ ಇರುತ್ತೆ. ಅದು ನೋಡಿಬಿಟ್ರೆ ಅಷ್ಟು ಚೆನ್ನಾಗಿತ್ತು. ಮಿರರ್ ಇಟ್ಟು ತೋರಿಸಿದ್ರು ನನಗೆ, ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ. ಮಿರರ್ ಇಟ್ಟು ತೋರಿಸಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೋಗ್ತಾ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇದೆ. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ಅಲ್ವಾ ನಾನು ವೀಡಿಯೋ ಮಾಡ್ತಿದ್ದಿದ್ದು. ಫ್ಯಾಮಿಲಿ ಜೊತೆ ಇಷ್ಟು ಎಂಜಾಯ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಮಾಡ್ತಿರೋದ್ರಿಂದ ಯಾರು ಅಷ್ಟು ಬೇಗ ಅದು ಆಕ್ಸೆಪ್ಟ್ ಮಾಡಿಕೊಂಡು ಜಾಲಿಯಾಗಿ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ನನಗೆ ವೀಡಿಯೋ ಮಾಡೋಕ್ಕೆ ಮುಜುಗರ ಆಯಿತು. ಆ್ಯಂಡ್ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಒಂಥರ ಮುಜುಗರ ಆಯಿತು. ಸೊ ಹಾಗಾಗಿ ಹಾಗೇ ಹೋಗ್ತಾ ಡೇ ಸೆಕೆಂಡ್ ಮೇಲೆ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಇದು ಫಸ್ಟ್ ಡೇ ಅಲ್ವಾ, ಸೆಕೆಂಡ್ ಡೇ ಮೇಲೆ ಸ್ಟಾರ್ಟ್ ಆಯಿತು. ನೋಡಿ ಏನು ಎಂಜಾಯ್ಮೆಂಟ್ ಅಂದಿರಾ, ಅಷ್ಟು ಜಾಲಿಯಾಗಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಪ್ಲೇಸ್ನ. ನೋಡಿ ಗೈಸ್, ನಾನು ನಮ್ಮ ಮನೆಯವರು ಹಂಗೆ ಸುಮ್ಮನೆ ಒಂದು ವೀಡಿಯೋ ಇರಲಿ ಅಂತ ಮಾಡಿದೆ ಅಷ್ಟೇ. ನನಗೆ ನಮ್ಮ ಮನೆಯವ್ರದ್ದು ಈ ಥರ ಎಲ್ಲ ಅವರು ಕ್ಯಾಮ್ರಾ ಮುಂದೆ ಫೇಸ್ ಮಾಡೋದು ಸ್ವಲ್ಪ ಕಮ್ಮಿನೇ. ಬಟ್ ಆದರೂ ಓಕೆ, ಬಂದರು, ಫೋರ್ಸಬಲ್ ಏನಿಲ್ಲ, ಕರೆದಿದ ತಕ್ಷಣ ಬಂದರು. ಹೆಂಗೋ ಅದನ್ನು ಮುಗಿಸ್ಕೊಂಡು ಕೆಳಗಡೆ ಬಂದು ನಾವದೇ ಇದು ಸೇಮ್ ಹೇಳೋದನ್ನೆಲ್ಲ ಹೋಗಿ ನಮ್ಮ ಅತ್ತೆಯವರ ತಮ್ಮನ ಮನೆಯೆಲ್ಲ ಮಾತಾಡಿಸಿ ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ನಾವು ರೂಮಿಗೆ ಹೋದ್ವಿ ಗೈಸ್. ಆದರೆ ಒಂದು ಬೇಜಾರೇನೆಂದರೆ ಎಲ್ಲೋದ್ರೂ ಇಡ್ಲಿ ದೋಸೆಯಲ್ಲಿ, ನೈಟ್ ಆದರೆ ಇಡ್ಲಿ ದೋಸೆ ಪೂರಿ ಪರೋಟ, ಮಾರ್ನಿಂಗ್ ಆದರೂ ಇಡ್ಲಿ ದೋಸೆ ಪೂರಿ ಪರೋಟ. ಇದೇ ನನಗೆ ನೋಡಿ ಯಪ್ಪ ಸಾಕಾಗೋಯ್ತು. ಮಾರನೇ ದಿನ ನಮ್ಮ ಅತ್ತೆಯರು ಮಧ್ಯಾಹ್ನನೂ ಅಡುಗೆ ಮಾಡಿದ್ರು, ನೈಟು ಅಡುಗೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ವಿ. ಅಷ್ಟು ಖುಷಿಯಾಗಿ
ಇಲ್ಲಿ ತಿಂದು ಅಡುಗೆ ಬೇಜಾರು ಅಂತಿದ್ದವರು ಅಲ್ಲಿ ಅದನ್ನು ತಿಂತ ಆಹಾ ಸ್ವರ್ಗ ಗೈಸ್, ನಮ್ಗೆ ಅಷ್ಟು ಖುಷಿಯಾಗಿ ತಿಂದ್ವಿ. ಸೊ ಇದೇ ಆಗಿತ್ತು ನಮ್ಮ ಇವತ್ತಿನ ವ್ಲಾಗ್, ಇವತ್ತಿನ ವೀಡಿಯೋ. ನೋಡ್ತಿರ್ಬೋದು ನಾವೆಷ್ಟು ಅಂದರೆ ಇದರಲ್ಲಿ ಜಾಸ್ತಿ ಎಂಜಾಯ್ಮೆಂಟ್ ಮಾಡಿದ್ದಾಗಲಿ ಅಥವಾ ನಾವು ಕಾಮಿಡಿ ಮಾಡ್ತಾ ಕಾರಲ್ಲಿ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಗೈಸ್. ನಂಗೆ ಈಗ ಜಸ್ಟ್ ಈಗ ಯೂಟ್ಯೂಬು ಈ ಥರ ವೀಡಿಯೋ ಅಂತ ಹಿಡಿತಿರೋದ್ರಿಂದ ಸ್ವಲ್ಪ ನರ್ವಸ್ ಫೀಲ್ ಇದೆ. ಯಾರೂ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಬೇಜಾರಾಗಬೇಡಿ. ಹಾಗೆ ನಮ್ಮ ಈ ಪ್ರಯಾಣ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಒಳ್ಳೆಯ ವೀಡಿಯೋಗಳನ್ನು ಮಾಡಲು ಪ್ರೇರಣೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವ್ಲಾಗ್ನಲ್ಲಿ ಇನ್ನಷ್ಟು ಹೊಸ ಜಾಗಗಳು ಮತ್ತು ಮೋಜಿನ ಕ್ಷಣಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಮಿಸ್ ಮಾಡಿದೆ ನೋಡಿ ಗಾಯ್ಸ್. ಮುಂದೆ ಹೋಗ್ತಾ ವ್ಲಾಗ್ ಇನ್ನೂ ಎಕ್ಸೈಟ್ಮೆಂಟ್ ಆ್ಯಂಡ್ ಕಾಮಿಡಿ ಆ್ಯಂಡ್ ಒಳ್ಳೊಳ್ಳೆ ಪ್ಲೇಸಸ್ಸು ಪ್ರತಿಯೊಂದು ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.